ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಹೋಟೆಲ್ ಸ್ಟೈಲ್ ಚಿಕನ್ ತಂದೂರಿ ಮಾಡ್ತಿದ್ದೇನೆ. ಪಕ್ಕ ಹೋಟೆಲ್ ಸ್ಟೈಲ್ ಇದು, ಹಾಗೇನೆ ಟೇಸ್ಟ್ ಬರ್ತದೆ, ಏನು ಡಿಫ್ರೆನ್ಸ್ ಬರೋದಿಲ್ಲ. ನಾನು ಹೇಳಿದ ಮೆಥಡನ್ನು ನೀವು ಮಾಡಬೇಕಾದ್ರೆ ಹಾಗೇನೆ ಮಾಡಿ ನೋಡಿ, ನಿಮಗೆ ಅದೇ ಟೇಸ್ಟ್ ಬರ್ತದೆ. ನಾನು 2 ಟೈಪ್ ಮಾಡ್ತಿದ್ದೇನೆ. ಒಂದು ಪ್ಯಾನ್ ಫ್ರೈ, ಅಂದರೆ ಯಾರ ಹತ್ರ ಅವನ್ ಎಲ್ಲ ಇಲ್ಲಲ್ಲ ಅವರಿಗೆ ಹಾಗೆ ಮಾಡ್ಬೋದು, ಆ ಮೆಥಡ್ ಮಾಡ್ಬೋದು. ಮತ್ತೆ ಯಾರ ಹತ್ರ ಅವನ್ ಇದೆ ಅವನಲ್ಲಿ ಮಾಡಬಹುದು, ಯಾರ ಹತ್ರ ಏರ್ ಫ್ರೈಯರ್ ಇದೆ ಏರ್ ಫ್ರೈಯರ್ ಅಲ್ಲಿ ಮಾಡಬಹುದು. ನಾನು ಪ್ಯಾನ್ ಅಲ್ಲಿ ಮತ್ತೆ ಏರ್ ಫ್ರೈಯರ್ ಅಲ್ಲಿ ಮಾಡಿ ತೋರಿಸ್ತಿದ್ದೇನೆ. ಮಸಾಲ ಸೇಮ್, ಮಾಡೋ ವಿಧಾನ ಬೇರೆ ಬೇರೆ, ಅದು ನಿಮ್ಮ ಇಷ್ಟ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಬಹುದು. ಆದ್ರೆ ಎರಡು ಒಳ್ಳೆ ಬರ್ತದೆ ಟೇಸ್ಟ್. ಹೇಗೂ ಮಾಡಿದ್ರು ಟೇಸ್ಟ್ ಒಂದೇ ತರ ಬರ್ತದೆ. ನನ್ನ ಹತ್ರ ಒಂದು ಪಿಜ್ಜಾ ಅವನ್ ಉಂಟು, ಇಷ್ಟು ದೊಡ್ಡದುಂಟು. ಅದು ಹೋಟೆಲ್ಗೆಲ್ಲ ಯೂಸ್ ಆಗ್ತದೆ ಹೆಚ್ಚಾಗಿ. ಮತ್ತೆ ಈ ಕ್ಲೌಡ್ ಕಿಚನ್ ಅವ್ರಿಗೆಲ್ಲ ಯೂಸ್ ಆಗ್ತದೆ. ನಾನು ಆಕ್ಚುಲಿ ಖಾಲಿ 5 days ಮಾತ್ರ ಅದನ್ನು ಯೂಸ್ ಮಾಡಿದ್ದು. ಅದು ಹಾಗೇ ಉಂಟು, ಜಸ್ಟ್ 5 days ಯೂಸ್ ಮಾಡಿ ಇಟ್ಟಿದ್ದೇನೆ ನಾನು ಹಾಗೆ. ಸೊ ಸುಮ್ಮನೆ ಯಾಕೆ ಇಡುವುದು ಅಂತ ಸೆಲ್ ಮಾಡಬೇಕು ಅಂತ ಇದ್ದೇನೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಪ್ಲೀಸ್ ಡೈರೆಕ್ಟ್ ಮೆಸೇಜ್ ಮಾಡಿ, ಮತ್ತೆ ಮಾತಾಡುವ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಚಿಕನ್ ತಂದೂರಿ ಮಾಡ್ತಿದ್ದೇನೆ. ತುಂಬಾ ಸೂಪರ್ ಆದ ರೆಸಿಪಿ ಇದು, ಮಸ್ಟ್ ಟ್ರೈ ರೆಸಿಪಿ. ನಿಮಗೆ ಹೋಟೆಲಲ್ಲಿ ಯಾವ ಟೇಸ್ಟ್ ಸಿಗ್ತದಲ್ಲ ಅದೇ ಟೇಸ್ಟ್ ಈ ರೆಸಿಪಿಯಲ್ಲಿ ನಿಮಗೆ ಸಿಗ್ತದೆ. 2 ಮೆಥಡಲ್ಲಿ ನಾನು ತೋರಿಸ್ತಿದ್ದೇನೆ, ಒಂದು ಪ್ಯಾನ್ ಫ್ರೈ ಮತ್ತೆ ಒಂದು ಏರ್ ಫ್ರೈಯರ್ ಅಲ್ಲಿ. ಮೊದಲಿಗೆ ಚಿಕನ್ ಪೀಸಸ್ಗೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್, ಅಂದರೆ ಗ್ರೀನ್ ಚಿಲ್ಲಿಯನ್ನು ಸ್ವಲ್ಪ ಪೇಸ್ಟ್ ಮಾಡಿ ಹಾಕಬೇಕು. ಮತ್ತು ಲೆಮನ್ ಜ್ಯೂಸ್, 2 ಲೈಮ್ ಜ್ಯೂಸನ್ನು ಹಾಕಿ ಮಿಕ್ಸ್ ಮಾಡಿದನ್ನು. ಇದನ್ನು ನೀವು ಆಲ್ಮೋಸ್ಟ್ 1 hour ತನಕ ಇಡಬೇಕು. ಇನ್ನೊಂದು ಬೌಲ್ಗೆ ಒಂದು 4 ಟೀ ಸ್ಪೂನ್ ಮಸ್ಟರ್ಡ್ ಆಯಿಲ್ ಅನ್ನು ಬಿಸಿ ಮಾಡಿ ಹಾಕಿ, ಇದಕ್ಕೆ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿಯನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್, 3 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೇಸ್ಟ್, ಅಂದರೆ ಲಾಂಗ್ ರೆಡ್ ಚಿಲ್ಲೀಸ್ ಅನ್ನು ಬಾಯ್ಲ್ ಮಾಡಿ ಪೇಸ್ಟ್ ಮಾಡಿ ಹಾಕಬೇಕು. 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್, ಮತ್ತೆ 1 ಟೀ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ. ಇದಕ್ಕೆ ಕಸೂರಿ ಮೇಥಿಯನ್ನು ಹಾಕಬೇಕು. ಒಂದು 1/4 ಟೀ ಸ್ಪೂನ್ ಇಲೈಚಿ ಪೌಡರ್ ಇದ್ರೆ ಹಾಕಿ, ನಾನು ಗುತ್ತಿ ಹಾಕಿದ್ದು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 2 ಕಪ್ ಥಿಕ್ ಕರ್ಡ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆಯಾಗಿ ಮಿಕ್ಸ್ ಆಗಲಿ ಎಲ್ಲ. ಮಿಕ್ಸ್ ಆದ ನಂತರ ಈ ಚಿಕನ್ಗೆ ಇದನ್ನು ಹಾಕಿ ಚೆನ್ನಾಗಿ ಚಿಕನ್ಗೆ ಕೋಟ್ ಮಾಡಬೇಕು. ಈಗ ಇದಕ್ಕೆ ಚಾಕೋಲ್ ಫ್ಲೇಮ್ ಅನ್ನು ಕೊಡ್ಬೇಕು, ಅಂದ್ರೆ ಕೊಯ್ಲದು ಫ್ಲೇಮ್ ಅನ್ನು ಕೊಡಬೇಕು. ಆ ಕೊಯ್ಲವನ್ನು ಬಿಸಿ ಮಾಡಿ ಹೀಗೆ ಒಂದು ಚಿಕ್ಕ ವೆಸಲಲ್ಲಿಟ್ಟು ಅದಕ್ಕೆ ಗೀ ಹಾಕಿ ಕ್ಲೋಸ್ ಮಾಡಿ ಇಡಿರಿ. ಇದನ್ನು ನೀವು ಒಂದು ಅಟ್ಲೀಸ್ಟ್ 30 minutes ಇಡಬೇಕು. ನಂತರ ನಾನು 2 ಮೆಥಡ್ ಹೇಳಿದೆ ಅಲ್ಲ, ಫಸ್ಟ್ ಇದಕ್ಕೆ ಪ್ಯಾನ್ ಫ್ರೈ ಮಾಡ್ತಿದ್ದೇನೆ. ಬಟರ್ ಹಾಕಿ ಫ್ರೈ ಮಾಡಬೇಕು, 2 ಸೈಡ್ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಇದು ಮಾಡುವಾಗ ಸ್ಲೋ ಫ್ಲೇಮಲ್ಲಿ ಇಡಬೇಕು.
ಇನ್ನೊಂದು ಏರ್ ಫ್ರೈಯರಲ್ಲಿ, ಏರ್ ಫ್ರೈಯರ್ಗೆ ಚೆನ್ನಾಗಿ ಬಟರ್ ಅಪ್ಲೈ ಮಾಡಿ ನಂತರ ಚಿಕನನ್ನು ಹಾಕಿ. ಇದು ಒಂದು 200 ಡಿಗ್ರಿಯಲ್ಲಿ 40 ಮಿನಿಟ್ಸ್ ಇಡಬೇಕು. ಇದರಲ್ಲಿ ಮ್ಯಾನ್ಯುವಲ್ ಉಂಟು, ಸೊ ನಾನು ಅದನ್ನೇ ಇಡ್ತಿದ್ದೇನೆ. ಈಗ ನೋಡಿ, ಒಂದು 20 ಮಿನಿಟ್ಸ್ ಆದ ನಂತರ ಇದನ್ನು ಟರ್ನ್ ಮಾಡಿ. ಇಲ್ಲಿ ಕೂಡ ನಾವು ಪ್ಯಾನ್ನಲ್ಲಿ ಫ್ರೈ ಮಾಡುವಾಗ ಒಂದು 2-3 ಸಲ ಅಟ್ಲೀಸ್ಟ್ ಟರ್ನ್ ಮಾಡ್ತಾ ಇರಬೇಕು. ಸ್ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ತಿದ್ದೇನೆ. ಸ್ವಲ್ಪ ಕವರ್ ಮಾಡಿಡಿರಿ, ಆಗ ಒಳ್ಳೆ ಬೇಯ್ತದೆ ಒಳಗಿಂದ. ಲಾಸ್ಟ್ಗೆ ಫ್ರೈ ಆದ ನಂತರ ಹೀಗೆ, ಇದು ಖಾಲಿ ನಾನು ತವಲ್ಲಿ ಯಾವುದು ಫ್ರೈ ಮಾಡಿದ್ದೇನಲ್ಲ ಅದನ್ನು ಮಾತ್ರ ನಾನು ಹೀಗೆ ಮಾಡ್ತಿದ್ದೇನೆ. ಸ್ವಲ್ಪ ಗ್ಯಾಸಿನ ಮೇಲೆ ಹೀಗೆ ಇಟ್ಟು ಒಂದು ಜಸ್ಟ್ 2 ಸೆಕೆಂಡ್ಸ್ ಬರ್ನ್ ಮಾಡಿ. ನಮ್ಮ ಚಿಕನ್ ತಂದೂರಿ ರೆಡಿಯಾಗಿ. ಟೇಸ್ಟ್ ಎಕ್ಸಾಕ್ಟ್ಲಿ ನಿಮಗೆ ಹೋಟೆಲ್ ಸ್ಟೈಲ್ ಸಿಗ್ತದೆ. ಇದನ್ನು ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವ ರೆಸಿಪಿ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನೀವು ಅಷ್ಟು ದೊಡ್ಡ ದೊಡ್ಡ ಪೀಸ್ ತೆಕೊಳ್ಬೇಕಂತ ಇಲ್ಲ, ಚಿಕ್ಕ ಚಿಕ್ಕ ಪೀಸ್ ತೆಕೊಂಡು ಕೂಡ ಮಾಡ್ಬೋದು. ದೊಡ್ಡ ಪೀಸ್ ಯಾಕೆಂದ್ರೆ ಒಮ್ಮೆಲೆ ಆಗ್ತದಲ್ಲ, ಬೇಗ ಆಗ್ತದೆ, ಒಂದು ಶಾರ್ಟ್ ಅಲ್ಲಿ ಆಗ್ತದೆ. ಚಿಕ್ಕ ಚಿಕ್ಕ ಪೀಸ್ ಆದ್ರೆ ಇನ್ನೊಮ್ಮೆ ಫ್ರೈ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ದೊಡ್ಡ ಪೀಸ್ ಯೂಸ್ ಮಾಡಿದೆ ಹೆಚ್ಚಾಗಿ. ಮತ್ತೆ ಅದನ್ನು ಕಟ್ ಮಾಡಿ ಸರ್ವ್ ಮಾಡುವಾಗ ಕಟ್ ಮಾಡಿ ಸರ್ವ್ ಮಾಡಿದ್ರೆ ಆಯ್ತು. ನೋಡಿ, ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.